ಸರ್ ನಿನ್ನೆ ಎಕ್ಸಾಕ್ಟಾಗಿ ಕಿರಣ್ ರಾಜ್ ಅವರು ನೀವು ಜೊತೆಗಿದ್ರಿ. ಕಾರ್ ಅಪಘಾತ ಎಲ್ಲಾಯಿತು, ಎಷ್ಟೊತ್ತಿಗಾಯಿತು? ನಾವು ನಿನ್ನೆಯಿಂದ ಪ್ರೀಮಿಯರ್ ಶೋ ಇತ್ತು ನಮ್ಮದು ಮೀಡಿಯಾದವರಿಗೆ ಹಾಕ್ಕೊಂಡಿದ್ದೀವಿ. ನಾವು ಅದನ್ನು ಮುಗಿಸ್ಕೊಂಡು ಅವ್ರು ರೆಗ್ಯುಲರಾಗಿ ಕಿರಣ್ ಸಿದ್ದೇಶ್ವರಂದು ಆಶ್ರಮಕ್ಕೆ ಅಲ್ಲಿ ಊಟ ಅದು ಎಲ್ಲ ಉಪಚಾರ ಮತ್ತು ಬಟ್ಟೆ ಎಲ್ಲ ಕೊಡ್ತಾಯಿದ್ರು. ಹಾಗೆ ನಿನ್ನೆ ಸಹ ಹಾಗೆ ಸಾಯಂಕಾಲ ಎಲ್ಲ ಊಟ ಎಲ್ಲ ಕಳಿಸ್ಕೊಟ್ಟಿದ್ವಿ ಬಿಫೋರೇ. ಹಾಗೆ ಒಂದು ರೌಂಡ್ ವಿಸಿಟ್ ಕೊಟ್ಟು ಅವ್ರನ್ನ ಆಶೀರ್ವಾದ ತೆಕ್ಕೊಂಡು ಅವರು ಸಿನಿಮಾಗೆ ಇನ್ವೈಟ್ ಮಾಡೋಣ ಅಂತ ಹಾಗೆ ಹೇಳ್ಕೊಂಡು ಬಂದು ರಿಟರ್ನ್ ಬರುವಾಗ ಒಂದು 3 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಬರುವಾಗ ರೋಡ್ ಮಧ್ಯೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ನಡೆದೋಯ್ತು. ಎಷ್ಟೊತ್ತಿಗಾಯ್ತು ಸರ್? ಒಂದು 9:45 9:50 ಆ ಆಸುಪಾಸಲ್ಲಿ ಆಗಿದೆ. ಯಾರ್ಯಾರಿದ್ರು ಸರ್ ಗಾಡೀಲಿ? ನಾನು ಮತ್ತು ಕಿರಣ್ ರಾಜ್ ಇತ್ತು. ಅವ್ರು ಹಿಂದ್ಗಡೆ ನಾನು ಮಾಡ್ತಾಯಿದ್ದೆ, ಅವ್ರು ಹಿಂದ್ಗಡೆಯಿಂದ ಕೂತು ಎಡಿಟಿಂಗ್ ಏನೋ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಸಿನಿಮಾ ರಿಲೀಸ್ ಆಗ್ತಿದೆ, ಸಿನಿಮಾ ರಿಲೀಸ್ ಪ್ರಮೋಷನ್ಗೆ ಅಥವಾ ಗಿಮಿಕ್? ಇಲ್ಲ ಈ ಥರ ಯಾಕೆ ನಮ್ಗೆ ಇನ್ನು ತುಂಬ ಬೇಜಾನ್ ಕೆಲಸಗಳು. ಇವತ್ತೊಂದು ಪ್ರಮೋಷನ್ ಮಾಡಬೇಕಿತ್ತು. ಸೊ ನಾವೆಲ್ಲ ಟೀಮ್ ಇಲ್ಲಿ ಹಾಸ್ಪಿಟಲ್ ಇದ್ದು ನಮಗೆ ಸಿನಿಮಾ ಮೇಲೆ ಪ್ರಮೋಷನಿಗೆ ಅಂತ ಇದು ಮತ್ತೆ ಇಮಿಡಿಯೇಟಾಗಿ ಪ್ರೊಡ್ಯೂಸರ್ ಬಂದು ಇದು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿಕೊಂಡ್ರು. ಸರ್ ನಿನ್ನೆ ಎಕ್ಸಾಕ್ಟಾಗಿ ಕಿರಣ್ ರಾಜ್ ಅವರು ನೀವು ಜೊತೆಗಿದ್ರಿ. ಕಾರ್ ಅಪಘಾತ ಎಲ್ಲಾಯಿತು, ಎಷ್ಟೊತ್ತಿಗಾಯಿತು? ನಾವು ನಿನ್ನೆಯಿಂದ ಪ್ರೀಮಿಯರ್ ಶೋ ಇತ್ತು ನಮ್ಮದು ಮೀಡಿಯಾದವರಿಗೆ ಹಾಕ್ಕೊಂಡಿದ್ದೀವಿ. ನಾವು ಅದನ್ನು ಮುಗಿಸ್ಕೊಂಡು ಅವ್ರು ರೆಗ್ಯುಲರಾಗಿ ಕಿರಣ್ ಸಿದ್ದೇಶ್ವರಂದು ಆಶ್ರಮಕ್ಕೆ ಅಲ್ಲಿ ಊಟ ಅದು ಎಲ್ಲ ಉಪಚಾರ ಮತ್ತು ಬಟ್ಟೆ ಎಲ್ಲ ಕೊಡ್ತಾಯಿದ್ರು. ಹಾಗೆ ನಿನ್ನೆ ಸಹ ಹಾಗೆ ಸಾಯಂಕಾಲ ಎಲ್ಲ ಊಟ ಎಲ್ಲ ಕಳಿಸ್ಕೊಟ್ಟಿದ್ವಿ ಬಿಫೋರೇ. ಹಾಗೆ ಒಂದು ರೌಂಡ್ ವಿಸಿಟ್ ಕೊಟ್ಟು ಅವ್ರನ್ನ ಆಶೀರ್ವಾದ ತೆಕ್ಕೊಂಡು ಅವರು ಸಿನಿಮಾಗೆ ಇನ್ವೈಟ್ ಮಾಡೋಣ ಅಂತ ಹಾಗೆ ಹೇಳ್ಕೊಂಡು ಬಂದು ರಿಟರ್ನ್ ಬರುವಾಗ ಒಂದು 3 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಬರುವಾಗ ರೋಡ್ ಮಧ್ಯೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ನಡೆದೋಯ್ತು. ಎಷ್ಟೊತ್ತಿಗಾಯ್ತು ಸರ್? ಒಂದು 9:45 9:50 ಆ ಆಸುಪಾಸಲ್ಲಿ ಆಗಿದೆ. ಯಾರ್ಯಾರಿದ್ರು ಸರ್ ಗಾಡೀಲಿ? ನಾನು ಮತ್ತು ಕಿರಣ್ ರಾಜ್ ಇತ್ತು. ಅವ್ರು ಹಿಂದ್ಗಡೆ ನಾನು ಮಾಡ್ತಾಯಿದ್ದೆ, ಅವ್ರು ಹಿಂದ್ಗಡೆಯಿಂದ ಕೂತು ಎಡಿಟಿಂಗ್ ಏನೋ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಸಿನಿಮಾ ರಿಲೀಸ್ ಆಗ್ತಿದೆ, ಸಿನಿಮಾ ರಿಲೀಸ್ ಪ್ರಮೋಷನ್ಗೆ ಅಥವಾ ಗಿಮಿಕ್? ಇಲ್ಲ ಈ ಥರ ಯಾಕೆ ನಮ್ಗೆ ಇನ್ನು ತುಂಬ ಬೇಜಾನ್ ಕೆಲಸಗಳು. ಇವತ್ತೊಂದು ಪ್ರಮೋಷನ್ ಮಾಡಬೇಕಿತ್ತು. ಸೊ ನಾವೆಲ್ಲ ಟೀಮ್ ಇಲ್ಲಿ ಹಾಸ್ಪಿಟಲ್ ಇದ್ದು ನಮಗೆ ಸಿನಿಮಾ ಮೇಲೆ ಪ್ರಮೋಷನಿಗೆ ಅಂತ ಇದು ಮತ್ತೆ ಇಮಿಡಿಯೇಟಾಗಿ ಪ್ರೊಡ್ಯೂಸರ್ ಬಂದು ಇದು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿಕೊಂಡ್ರು.